ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೋಳಿಗೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಒಂದು ಲೋಟ ಹೋಳಿಗೆ ಬೇಳೆ ತೊಗೊಂಡಿದ್ದೀನಿ. ಬೇಳೆ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ. ಅದಕ್ಕೆ 3 ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಅರಶಿನ ಪುಡಿ, ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಚಿಟಿಕೆ ಅಷ್ಟು ಎಣ್ಣೆ ಹಾಕೋದ್ರಿಂದ ಕ್ಲೀನಾಗಿ ಚೆನ್ನಾಗಿ ಬೇಯುತ್ತೆ ಅಂತ. ಅರಶಿನ ಪುಡಿ ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ಹಾಕ್ಕೊಂಡಿದ್ದೀನಿ. RCB ವಿನ್ ಆಗಿರೋದ್ರಿಂದ ಮಕ್ಕಳು ಏನಾದ್ರು ಸ್ವೀಟ್ ಮಾಡೋ ಮಮ್ಮಿ ಅಂದರು. ಹಾಗಾಗಿ ಹೋಳಿಗೆ ಮಾಡ್ಕೊಳ್ಳೋಣ, ಮಾವಿನ ಹಣ್ಣು ಸೀಸನ್ ಬೇರೆ ಅಲ್ವಾ, ಸೀಕರಣೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬೇಳೆ ಬೇಯಕ್ಕೆ ಹಾಕಿದ್ದೀನಿ. ಒಂದು ಬೌಲಿಗೆ 3 ಸ್ಪೂನ್, ದೊಡ್ಡ ಸ್ಪೂನಲ್ಲಿ 3 ಸ್ಪೂನ್ ಮೈದಾ ಹಿಟ್ಟು, 1 ಸ್ಪೂನ್ ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಮಿಕ್ಸ್ ಮಾಡಿಕೊಂಡು ಕಲಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ, ಒಟ್ಟೊಟ್ಟಿಗೆ ನೀರು ಹಾಕ್ಕೋಬಾರ್ದು. ಈಗ ಫುಲ್ ಕಲಸಾಗಿದೆ ನೋಡಿ. ಎಣ್ಣೆ ಹಾಕ್ಬಿಟ್ಟು ಒಂದು ಹಾಫ್ ಆನ್ ಅವರ್ ನೆನೆಲಿಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ಬೇಳೆ ಬೆಂದಿದೆ. ಬೇಳೆದು ನೀರೆಲ್ಲ ಬಸ್ಕೊಳ್ತಾ ಇದ್ದೀನಿ. ಬಸ್ಕೊಂಡು ಅದು ಹೋಳಿಗೆ ಸರ್ವ್ ಮಾಡಬೇಕು. ಅದನ್ನು ಆಮೇಲೆ ಮಾಡ್ಕೊಳ್ತೀನಿ. ಫಸ್ಟ್ ಹೋಳಿಗೆ ರೆಡಿ ಮಾಡ್ಕೊಂಬಿಡ್ತೀನಿ. ಹೋಳಿಗೆಗೆ ಸ್ವಲ್ಪ ಬೆಲ್ಲ, ಒಂದು 3 ಏಲಕ್ಕಿ, ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಕಾಯಿ ಹಾಕೋದ್ರಿಂದ ಕೆಡೋ ಚಾನ್ಸಸ್ ತುಂಬ ಇರುತ್ತೆ. ತುಂಬ ಕ್ಲೀನಾಗಿ ಹುರಿದು ರೋಸ್ಟ್ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಒಂದು 15 ದಿನ 20 ದಿವಸ ಇಟ್ಕೋಬೋದು ನಾವು ಮನೆಯಲ್ಲಿ ಫ್ರಿಜ್ಜಿನಲ್ಲಿ. ಹೋಳಿಗೆ ಕೂಡ ಒಂದು 3-4 ದಿನ ಆದರೂ ಕೆಡೋದಿಲ್ಲ, ಯಾಕೆಂದರೆ ಚೆನ್ನಾಗಿ ಡ್ರೈ ಆಗಿರುತ್ತೆ ನೋಡಿ ನೀರೆಲ್ಲ. ಬೆಲ್ಲ ಹಾಕಿರೋದ್ರಿಂದ ನೀರು ಬಿಟ್ಕೊಂಡಿದೆ ನೋಡಿ, ಕುದೀತಾ ಇದೆ. ಆ ನೀರೆಲ್ಲ ಸಿಯೋವರೆಗೂ ನಾವು ಕ್ಲೀನಾಗಿ ಡ್ರೈ ಮಾಡಿಕೊಂಡು ಹುರ್ಕೋಬೇಕು ನೋಡಿ. ಫುಲ್ಲು ಸ್ಮ್ಯಾಶ್ ಆಗೋಗಿದೆ. ಕೆಲವರೆಲ್ಲ ಹೀಗೆ ತಟ್ಟೆ ಬಿಡ್ತಾರೆ ಹೋಳಿಗೆನ, ಎಲ್ಲ ಕ್ಲೀನಾಗಿ ಅದು ಮೆತ್ತಿ ಸ್ಮೂತ್ ಆಗಿದೆ ಅಂದ್ಕೊಂಡು. ನನಗೆ ಆ ಥರ ಇಷ್ಟ ಆಗೋಲ್ಲ. ಒಂದ್ಸಲ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ಲು ನೈಸಾಗಿ ಚೆನ್ನಾಗಿ ಬರುತ್ತದು ನೋಡಿ. ಸ್ವಲ್ಪ ಆರಿದ್ಮೇಲೆ ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಆಗಿದೆ ನೋಡಿ. ಈಗ ನಾನು ಎಣ್ಣೆ ಕವರ್ ತೊಗೊಂಡಿದ್ದೀನಿ ಹೋಳಿಗೆ ತಟ್ಟೋದಕ್ಕೆ. ಎಣ್ಣೆ ಕವರ್ ತೊಗೊಂಡು ಮೇಲ್ಗಡೆ ಒಂದು ಟ್ರಾನ್ಸ್ಪರೆಂಟ್ ಕವರ್ ತೊಗೊಂಡಿದ್ದೀನಿ. ಹಾಗೆ ತಟ್ಟಿ ಮಾಡ್ಬೋದು. ತಟ್ಟಿ ಮಾಡಿದ್ರೆ ಅಷ್ಟೊಂದು ಖುಷಿ ಅನಿಸಲ್ಲ. ನಮಗೆ ಇದೇ ಥರ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ. ಮೇಲ್ಗಡೆ ಒಂದು ಕವರ್ ಹಾಕ್ಕೊಂಡು ಕೈಯಲ್ಲಿ ಹಾಗೆ ಹೇಳಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಎಷ್ಟು ದೊಡ್ಡದು ಬೇಕಾದ್ರೆ ಮಾಡ್ಬೋದು. ಹಪ್ಳ ಆ ಥರ ತೆಳ್ಳಗೆ ಬೇಕಾದ್ರೆ ಒತ್ಬೋದು. ಈಗ ತುಂಬ ತೆಳ್ಳಗೆ ಚೆನ್ನಾಗಿ ಬರ್ತಾಯಿದೆ ನೋಡಿ. ಹಂಚು ಕಾಯಕ್ಕೆ ಇಟ್ಟಿದ್ದೀನಿ ನಾನು ನೋಡಿ, ಯಾವ ಥರ ಹೇಳ್ಕೊಳ್ಳೋದು ಅಂತ. ಎಷ್ಟು ದೊಡ್ಡದು ಬೇಕಾದ್ರೆ ಮಾಡ್ಕೊಬೋದು. ನಾನು ಕವರ್ ಎಷ್ಟಾಗಲಿದೆ ಅಷ್ಟಾಗಲೇ ಮಾತ್ರ ಮಾಡ್ಕೊಂಡಿದ್ದೀನಿ ನೋಡಿ. ರೆಡಿಯಾಗಿದೆ ಹೋಳಿಗೆ. ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಒಂದ್ಸಲ ಇದೇ ಥರ ಮನೆಯಲ್ಲಿ ಹೋಳಿಗೆನ ಟ್ರೈ ಮಾಡಿ ನೋಡಿ. ಯಾವ ರೀತಿ ಆಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ. ಹೋಳಿಗೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಒಂದು ಸ್ವಲ್ಪನೂ ಕಿತ್ತೋಗ್ತಾ ಇಲ್ಲ. ಇದಕ್ಕೆ ನಾನು ಶಿಕರಣೆ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು 3 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆಲ್ಲ ತೆಗೆದುಬಿಟ್ಟು ತಿರುಳನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೌಲಿಗೆ ಹಾಕ್ಕೊಂಡು ಒಂದು 2 ಏಲಕ್ಕಿ ಪುಡಿ, ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಕೆಲವರೆಲ್ಲ ಹಾಲು, ಕೋವಾ, ಬಾಳೆಹಣ್ಣೆಲ್ಲ ಹಾಕ್ಕೊಳ್ತಾರೆ. ನನಗೆ ಮಾವಿನ ಹಣ್ಣು ಸೀಸನಲ್ಲಿ ಮಾತ್ರ ಬರೀ ಮಾವಿನ ಹಣ್ಣು ಒಂದನ್ನೇ ಹಾಕ್ಕೊಂಡು ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅದೊಂದೇ ಹಾಕ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಸೋಟ್ನಲ್ಲೇ ಮಾಡ್ತಾಯಿದ್ದೀನಿ. ಅದು ಒಂದು ಸ್ವಲ್ಪನೇ ನೀರು ಹಾಕೋದೇನು ಬೇಡ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ,